ನಮಸ್ಕಾರ. ಅಧ್ಯಾಯ 41 ಮಹೇಂದ್ರನಾಥ ಗುಪ್ತ. ಈಗ ಮಹೇಂದ್ರನಾಥ ಗುಪ್ತ ಎಂಬ ಗೃಹಸ್ಥ ಶಿಷ್ಯನ ವಿಷಯ. ಈತ ಬ್ರಹ್ಮ ಸಮಾಜಕ್ಕೆ ಸೇರಿದವನು. ಈಶ್ವರಚಂದ್ರ ವಿದ್ಯಾಸಾಗರನ ಹೈಸ್ಕೂಲಿನಲ್ಲಿ ಶ್ಯಾಮ ಬಜಾರಿನಲ್ಲಿ ಮುಖ್ಯೋಪಾಧ್ಯಾಯನಾಗಿದ್ದ. MA ಪದವೀಧರ. ಶ್ರೀರಾಮಕೃಷ್ಣರಿಗೆ ಒಂದು ಅಸಾಧಾರಣವಾದ ಸೇವೆಯನ್ನು ಇವನು ಸಲ್ಲಿಸಿರುವನು. ತನಗೆ ವಿರಾಮವಿದ್ದ ಕಾಲದಲ್ಲಿ ದಕ್ಷಿಣೇಶ್ವರಕ್ಕೆ ಬಂದು ಶ್ರೀರಾಮಕೃಷ್ಣರು ಆಡಿದ ಮಾತುಕತೆಗಳನ್ನು ಬರೆದುಕೊಂಡು ಅನಂತರ ಅದನ್ನು ಗ್ರಂಥ ರೂಪದಲ್ಲಿ ಶ್ರೀರಾಮಕೃಷ್ಣ ಕಥಾಮೃತ ಎಂಬ ಹೆಸರಿನಲ್ಲಿ ಪ್ರಕಟಿಸಿರುವನು. ಈತ ತನ್ನದನ್ನು ಏನೂ ಸೇರಿಸಿಲ್ಲ. ಕ್ಯಾಮರಾ ತನ್ನ ಮುಂದಿರುವುದನ್ನು ಹೇಗೆ ಚಿತ್ರಿಸುವುದೋ ಹಾಗೆ ತನ್ನ ಕಣ್ಣ ಮುಂದೆ ನಡೆದ ಘಟನೆ, ಕಿವಿಯಾರೆ ಕೇಳಿದ ಮಾತುಕತೆ ಇವುಗಳನ್ನು ಮಾತ್ರ ಬರೆದು ಇಟ್ಟಿರುವನು. ಕಥಾಮೃತ ಎಂಬುದು ಒಂದು ಪದ ದೇಗುಲ. ಶ್ರೀರಾಮಕೃಷ್ಣರು ಆಡಿದ ಮಾತಿನಿಂದಲೇ ಕಟ್ಟಿದ ದೇವಸ್ಥಾನ ಇದು. ಅದರಲ್ಲೆಲ್ಲ ಸ್ಪಂದಿಸುತ್ತಿರುವವರು ಶ್ರೀರಾಮಕೃಷ್ಣರು. ರಾಣಿ ರಾಸಮಣಿ ಭವತಾರಿಣಿಯ ದೇವಾಲಯವನ್ನು ಕಟ್ಟಿದಳು. ಶ್ರೀರಾಮಕೃಷ್ಣರ ಲೀಲೆಗೆ ಒಂದು ರಂಗಭೂಮಿಯನ್ನು ನಿರ್ಮಿಸಿದಳು. ಆದರೆ ಮಹೇಂದ್ರನಾಥ ಗುಪ್ತ ಆ ರಂಗಭೂಮಿಯ ಮೇಲೆ ನಡೆದ ದೃಶ್ಯವನ್ನು ಈ ಗ್ರಂಥದಲ್ಲಿ ವಿವರಿಸುವನು. ಆ ಪುಸ್ತಕವನ್ನು ಓದಿದಾಗ ಶ್ರೀರಾಮಕೃಷ್ಣರ ವ್ಯಕ್ತಿತ್ವ ನಮ್ಮ ಕಣ್ಣಿಗೆ ಕಟ್ಟಿದಂತಾಗುವುದು. ನಾವೆಲ್ಲ ಅವರೆದುರಿಗೆ ಕುಳಿತಿರುವೆವು. ನಮ್ಮೆದುರಿಗೆ ಅವರು ಕುಳಿತುಕೊಂಡು ಮಾತನಾಡುತ್ತಿರುವಂತೆ ಇದೆ. ಶ್ರೀರಾಮಕೃಷ್ಣರ ಸಂದೇಶವನ್ನು ಈ ಗ್ರಂಥವು ಜಗತ್ತಿಗೆ ಸಾರಿದಂತೆ ಮತ್ತೊಂದು ಸಾರಿಲ್ಲ. ಮಹೇಂದ್ರನಾಥ ಶ್ರೀರಾಮಕೃಷ್ಣರನ್ನು ನೋಡುವುದಕ್ಕೆ ಮೊದಲನೇ ವೇಳೆ ಬರುವುದು ಮತ್ತು ಅವರೊಡನೆ ಮಾತನಾಡಿದ್ದು ಅವುಗಳನ್ನು ಅವನ ಮಾತಿನ ಮೂಲಕವೇ ಕೇಳೋಣ. ಆಗ ಅವನಿಗೆ 26-27 ವಯಸ್ಸು ಇರಬಹುದು. ಶ್ರೀರಾಮಕೃಷ್ಣರ ಜನ್ಮದಿನವಾದ ಮೇಲೆ 1882ರಲ್ಲಿ ಒಂದು ಭಾನುವಾರ ಮಹೇಂದ್ರನಾಥ ಗುಪ್ತ ಶ್ರೀರಾಮಕೃಷ್ಣರನ್ನು ಮೊದಲ ಬಾರಿ ಕಂಡನು. ಅವನು ತನ್ನ ಸ್ನೇಹಿತನಾದ ಸಿಧುವಿನೊಡನೆ ಹೋದನು. ದಕ್ಷಿಣೇಶ್ವರವನ್ನು ತಲುಪಿದಾಗ ಸಂಜೆಯಾಗಿತ್ತು. ನೇರವಾಗಿ ಇಬ್ಬರು ಶ್ರೀರಾಮಕೃಷ್ಣರ ಕೋಣೆಗೆ ಹೋದರು. ಅಲ್ಲಿ ಶ್ರೀರಾಮಕೃಷ್ಣರು ಒಂದು ಮಂಚದ ಮೇಲೆ ಕುಳಿತುಕೊಂಡು ಭಕ್ತರೊಡನೆ ದೇವರ ವಿಷಯವನ್ನು ಮಾತನಾಡುತ್ತಿದ್ದರು. ಕೋಣೆ ಜನರಿಂದ ತುಂಬಿತ್ತು. ಎಲ್ಲರೂ ನಿಶ್ಶಬ್ದರಾಗಿ ಕುಳಿತು ಅವರ ಅಮೃತವಾಣಿಯನ್ನು ಆಲಿಸುತ್ತಿದ್ದರು. ಮಹೇಂದ್ರನಾಥ ಮೂಕನಾಗಿ ನಿಂತು ನೋಡಿದ. ಎಲ್ಲ ತೀರ್ಥಸ್ಥಳಗಳು ಇಲ್ಲಿ ಸಂಧಿಸಿರುವಂತೆ ಕಂಡಿತು. ಶುಕದೇವನೇ ಸಾಕ್ಷಾತ್ ಭಗವಂತನ ವಿಷಯವನ್ನು ಬೋಧಿಸುತ್ತಿರುವ ಹಾಗೆ, ಅಥವಾ ಚೈತನ್ಯಪುರಿಯಲ್ಲಿ ರಮಾನಂದ ಸ್ವರೂಪ ಮುಂತಾದವರೊಡನೆ ಭಗವಂತನ ಕೀರ್ತನೆಯನ್ನು ಮಾಡುತ್ತಿರುವಂತೆ ಕಂಡನು. ಶ್ರೀರಾಮಕೃಷ್ಣ: ನೀವು ಒಮ್ಮೆ ಹರಿ ಅಥವಾ ರಾಮನ ಹೆಸರನ್ನು ಕೇಳಿದಾಗ ನಿಮ್ಮ ಕಣ್ಣಿನಲ್ಲಿ ನೀರು ಬಂದು ನಿಮಗೆ ರೋಮಾಂಚನವಾದರೆ ಆಗ ಸಂಧ್ಯಾ ವಂದನೆ ಮುಂತಾದವುಗಳನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ ಎಂಬುದನ್ನು ಅರಿಯಿರಿ. ಆಗ ಮಾತ್ರ ಬಾಹ್ಯ ಆಚಾರಗಳನ್ನು ತ್ಯಜಿಸುವುದಕ್ಕೆ ಅಧಿಕಾರವಿದೆ. ಆಗ ಆಚಾರಗಳು ತಾವಾಗಿ ಉದುರಿ ಹೋಗುತ್ತವೆ. ಆಗ ರಾಮನೋ ಹರಿಯೋ ಅಥವಾ ಬರೀ ಓಂ ಎಂದು ಹೇಳಿದರೆ ಸಾಕು. ಸಂಧ್ಯಾ ವಂದನೆ ಗಾಯತ್ರಿಯಲ್ಲಿ ಲಯವಾಗುವುದು, ಗಾಯತ್ರಿ ಓಂಕಾರದಲ್ಲಿ ಲಯವಾಗುವುದು. ಮಹೇಂದ್ರನಾಥ ಹೊರಗೆ ಹೋಗಿ ಶ್ರೀರಾಮಕೃಷ್ಣರು ಸಾಧನೆ ಮಾಡಿದ ಸ್ಥಳಗಳನ್ನೆಲ್ಲ ನೋಡಿಕೊಂಡು ಬಂದ. ಆಗ ಶ್ರೀರಾಮಕೃಷ್ಣರು ಒಬ್ಬರೇ ಇದ್ದರು. ಏನಾದರೂ ತಾನು ಅವರ ಅನುಷ್ಠಾನಕ್ಕೆ ಭಂಗ ತರುತ್ತಿರುವೆನೆ ಎಂದು ಶ್ರೀರಾಮಕೃಷ್ಣರನ್ನು ಕೇಳಿದ. ಅವರು ಅಂತಹುದೇನೂ ಇಲ್ಲ ಎಂದರು. ಶ್ರೀರಾಮಕೃಷ್ಣರಿಗೆ ನಮಸ್ಕಾರ ಮಾಡಿ ಹೊರಡಲು ಅನುವಾದ. ಅವರು ಎಲ್ಲರಿಗೂ ಹೇಳುವಂತೆ ಇವನಿಗೂ ಮತ್ತೊಮ್ಮೆ ಬಾ ಎಂದರು. ಮಹೇಂದ್ರನಾಥ ಶ್ರೀರಾಮಕೃಷ್ಣರನ್ನು ನೋಡಲು 2ನೇ ವೇಳೆ ಬೆಳಿಗ್ಗೆ 8 ಗಂಟೆಯ ಹೊತ್ತಿಗೆ ದಕ್ಷಿಣೇಶ್ವರಕ್ಕೆ ಬಂದ. ಶ್ರೀರಾಮಕೃಷ್ಣರು ಕ್ಷೌರ ಮಾಡಿಸಿಕೊಳ್ಳುವುದಕ್ಕೆ ಹೋಗುತ್ತಿದ್ದರು. ಕ್ಷೌರಿಕ ಆಗತಾನೆ ಬಂದಿದ್ದ. ಮಹೇಂದ್ರನಾಥನನ್ನು ನೋಡಿ, ನೀನು ಬಂದೆಯಾ, ಒಳ್ಳೆಯದು, ಕುಳಿತುಕೋ ಎಂದರು. ಶ್ರೀರಾಮಕೃಷ್ಣ: ನೀನು ಎಲ್ಲಿ ವಾಸ ಮಾಡುತ್ತೀಯ? ಮಹೇಂದ್ರನಾಥ: ಕಲ್ಕತ್ತೆಯಲ್ಲಿ ಮಹಾಶಯರೇ. ಶ್ರೀರಾಮಕೃಷ್ಣ: ಇಲ್ಲಿ ಯಾರ ಮನೆಯಲ್ಲಿರುವೆ? ಮಹೇಂದ್ರನಾಥ: ಬಾರಾ ನಗರದ ನನ್ನ ಅಕ್ಕನ ಗಂಡ ಈಶಾನ ಕವಿರಾಜನ ಮನೆಯಲ್ಲಿದ್ದೇನೆ. ಶ್ರೀರಾಮಕೃಷ್ಣ: ಓ, ಈಶಾನನ ಮನೆಯಲ್ಲಿಯೋ? ಈಗ ಕೇಶವ ಹೇಗಿದ್ದಾನೆ? ಅವನಿಗೇನು ತುಂಬ ಕಾಯಿಲೆ ಎಂದು ಕೇಳಿದ್ದನಲ್ಲ? ಮಹೇಂದ್ರನಾಥ:
ನಾನು ಕೂಡ ಹಾಗೆಯೇ ಕೇಳಿದ್ದೆ. ಆದರೆ ಈಗ ಗುಣಮುಖವಾಗಿರಬೇಕು. ಶ್ರೀರಾಮಕೃಷ್ಣ: ಕೇಶವ ಗುಣಮುಖವಾಗಲಿ ಎಂದು ನಾನು ಜಗನ್ಮಾತೆಗೆ ಎಳನೀರು ಸಕ್ಕರೆಯನ್ನು ನೈವೇದ್ಯ ಮಾಡಿದೆ. ಕೆಲವು ವೇಳೆ ಬೆಳಿಗ್ಗೆ ಅಷ್ಟು ಹೊತ್ತಿಗೆ ಎದ್ದು ದೇವಿಯ ಮುಂದೆ ನಾನು ಅಳುತ್ತಿದ್ದೆ. ತಾಯಿ, ಕೇಶವನನ್ನು ಗುಣ ಮಾಡು. ಕೇಶವ ಇಲ್ಲದೆ ಇದ್ದರೆ ನಾನು ಕಲ್ಕತ್ತೆಗೆ ಹೋದರೆ ಯಾರೊಡನೆ ಮಾತನಾಡುವುದು? ಅದಕ್ಕೇನೆ ನಾನು ಎಳನೀರು ಸಕ್ಕರೆಯನ್ನು ಅವಳಿಗೆ ಕೊಟ್ಟಿದ್ದು. ಯಾರೋ ಒಬ್ಬ ಕುಕ್ ಎಂಬುವನು ಕಲ್ಕತ್ತೆಗೆ ಬಂದಿದ್ದಾನಂತೆ. ನಿನಗೇನಾದರೂ ಅವನ ವಿಷಯ ಗೊತ್ತೇ? ಅವನೇನಾದರೂ ಉಪನ್ಯಾಸಗಳನ್ನು ಕೊಡುತ್ತಿರುವನೇ? ಒಂದು ಸಲ ಕೇಶವ ನನ್ನನ್ನು ಹಡಗಿನಲ್ಲಿ ಕರೆದುಕೊಂಡು ಹೋದ. ಈ ಕುಕ್ ಎಂಬುವನು ಕೂಡ ಪಾರ್ಟಿಯಲ್ಲಿದ್ದ. ಮಹೇಂದ್ರನಾಥ: ಮಹಾಶಯರೇ, ನಾನು ಕೂಡ ಅವನ ವಿಷಯವಾಗಿ ಕೇಳಿರುವೆನು. ಆದರೆ ನನಗೆ ಅವನ ವಿಷಯ ಅಷ್ಟು ಗೊತ್ತಿಲ್ಲ. ಶ್ರೀರಾಮಕೃಷ್ಣ: ಪ್ರತಾಪನ ತಮ್ಮ ಇಲ್ಲಿಗೆ ಬಂದಿದ್ದ. ಅವನು ಇಲ್ಲಿ ಕೆಲವು ದಿನಗಳೂ ಇದ್ದ. ಅವನಿಗೆ ಏನೂ ಕೆಲಸವಿರಲಿಲ್ಲ. ನಾನು ಇಲ್ಲೇ ಇರುತ್ತೇನೆ ಎಂದ. ಅವನು ತನ್ನ ಹೆಂಡತಿ ಮಕ್ಕಳನ್ನು ಮಾವನ ಮನೆಯಲ್ಲಿ ಬಿಟ್ಟಿದ್ದಾನೆ ಎಂದು ಕೇಳಿದೆ. ಅವನಿಗೆ ಒಂದು ದೊಡ್ಡ ಸಂಸಾರವೇ ಇದೆ. ಆದ ಕಾರಣವೇ ಅವನನ್ನು ತರಾಟೆಗೆ ತೆಗೆದುಕೊಂಡೆ. ಹಾಗೆ ನೋಡು, ಅವನು ಅಷ್ಟೊಂದು ಮಕ್ಕಳಿಗೆ ಅಪ್ಪನಾಗಿದ್ದಾನೆ. ನೆರೆ ಹೊರೆಯವರು ಅವರನ್ನು ಮುಂದೆ ತರಬೇಕೆ? ಯಾರೋ ಬೇರೆಯವರು ತನ್ನ ಹೆಂಡತಿ ಮಕ್ಕಳನ್ನು ನೋಡಿಕೊಳ್ಳುತ್ತಿರುವರು ಎಂದು ಅವನಿಗೆ ನಾಚಿಕೆಯೇ ಆಗುವುದಿಲ್ಲ. ಅವನು ಅವರನ್ನೆಲ್ಲ ಮಾವನ ಮನೆಯಲ್ಲಿ ಬಿಟ್ಟಿದ್ದಾನೆ. ನಾನು ಅವನಿಗೆ ಚೆನ್ನಾಗಿ ಛೀಮಾರಿ ಹಾಕಿದೆ. ಎಲ್ಲಿಯಾದರೂ ಒಂದು ಕೆಲಸ ಹುಡುಕುವಂತೆ ಹೇಳಿದೆ. ಆಗ ಮಾತ್ರ ಅವನು ಇಲ್ಲಿಂದ ಹೋಗಲು ಒಪ್ಪಿಕೊಂಡ. ನಿನಗೆ ಏನಾದರೂ ಮದುವೆಯಾಗಿದೆಯೇ? ಮಹೇಂದ್ರ: ಹೌದು ಮಹಾಶಯರೇ. ಶ್ರೀರಾಮಕೃಷ್ಣ: ಹತ್ತಿರವಿದ್ದ ರಾಮಲಾಲನಿಗೆ, ಓ ರಾಮಲಾಲ, ಇವನಿಗೆ ಮದುವೆಯಾಗಿದೆಯಂತೆ. ಮಹೇಂದ್ರನಾಥ ಭಾವಿಸಿದ. ಏನು, ಮದುವೆ ಆಗುವುದು ಅಂತಹ ಮಹಾಪಾಪ ಕಾರ್ಯವೇ ಎಂದು. ಶ್ರೀರಾಮಕೃಷ್ಣ: ನಿನಗೇನಾದರೂ ಮಕ್ಕಳು ಇರುವವೇ? ಈಗ ಮಹೇಂದ್ರನಿಗೆ ಎದೆ ಡವಡವ ಹೊಡೆದುಕೊಳ್ಳುತ್ತಿತ್ತು. ಹೌದು ಮಹಾಶಯರೇ, ಇವೆ ಎಂದ. ಶ್ರೀರಾಮಕೃಷ್ಣರು ತುಂಬ ವ್ಯಸನದಿಂದ, ಇವನಿಗೆ ಆಗಲೇ ಮಕ್ಕಳು ಬೇರೆ ಇವೆಯಂತೆ ಎಂದರು. ಶ್ರೀರಾಮಕೃಷ್ಣರ ಮಾತನ್ನು ಕೇಳಿ ಮಹೇಂದ್ರ ತೆಪ್ಪಗಾದ. ಸ್ವಲ್ಪ ಹೊತ್ತಾದ ಮೇಲೆ ಶ್ರೀರಾಮಕೃಷ್ಣರು ವಿಶ್ವಾಸದಿಂದ ಹೇಳಿದರು, ನೋಡು, ನಿನ್ನಲ್ಲಿ ಕೆಲವು ಒಳ್ಳೆಯ ಲಕ್ಷಣಗಳಿವೆ. ನಾನು ಒಬ್ಬನ ಹಣೆ ಮತ್ತು ಕಣ್ಣು ಮುಂತಾದವುಗಳನ್ನು ನೋಡಿ ಅದನ್ನು ತಿಳಿದುಕೊಳ್ಳಬಲ್ಲೆ. ನಿನ್ನ ಹೆಂಡತಿ ಎಂತಹವಳು ಹೇಳು? ಅವಳಲ್ಲಿ ಏನಾದರೂ ಆಧ್ಯಾತ್ಮಿಕ ಆಸಕ್ತಿ ಇದೆಯೇ ಅಥವಾ ಅವಿದ್ಯಾ ಸ್ವರೂಪಿಣಿಯೇ? ಮಹೇಂದ್ರನಾಥ: ಅವಳೇನು ಒಳ್ಳೆಯವಳು, ಆದರೆ ವಿದ್ಯೆ ಇಲ್ಲ. ಶ್ರೀರಾಮಕೃಷ್ಣ: ನೀನೇನು ಮಹಾವಿದ್ಯಾವಂತನೇನೋ? ಮಹೇಂದ್ರ: ಇನ್ನು ವಿದ್ಯೆ ಮತ್ತು ಅವಿದ್ಯೆಯ ಅರ್ಥವನ್ನು ಸರಿಯಾಗಿ ತಿಳಿಯಬೇಕಾಗಿತ್ತು. ಇದುವರೆಗೆ ಒಬ್ಬ ಶಾಲೆಗೆ ಹೋಗಿ ಪುಸ್ತಕಗಳನ್ನು ಓದಿದರೆ ವಿದ್ಯಾವಂತನಾಗುತ್ತಾನೆ ಎಂದು ಭಾವಿಸಿದ್ದ. ಅನಂತರ ಈ ತಪ್ಪು ಭಾವನೆಯನ್ನು ತ್ಯಜಿಸಿದ. ದೇವರನ್ನು ತಿಳಿಯುವುದೇ ವಿದ್ಯೆ, ಉಳಿದವುಗಳೆಲ್ಲ ಅವಿದ್ಯೆ. ಶ್ರೀರಾಮಕೃಷ್ಣರು ಇವನನ್ನು ನೀನೇನು ಮಹಾವಿದ್ಯಾವಂತನೋ ಎಂದು ಮೂದಲಿಸಿದಾಗ ಅವನ ಅಹಂಕಾರಕ್ಕೆ ಬಲವಾದ ಪೆಟ್ಟು ಬಿತ್ತು. ಶ್ರೀರಾಮಕೃಷ್ಣ: ನಿನಗೆ ದೇವರ ಸಾಕಾರದಲ್ಲಿ ನಂಬಿಕೆಯೋ ನಿರಾಕಾರದಲ್ಲಿ ನಂಬಿಕೆಯೋ? ಮಹೇಂದ್ರ ತನ್ನಲ್ಲಿಯೇ ತರ್ಕಿಸತೊಡಗಿದ. ದೇವರನ್ನು ನಿರಾಕಾರವೆಂದು ನಂಬಿದರೆ ಅದನ್ನು ಸಾಕಾರ ಎಂದು ಹೇಗೆ ನಂಬುವುದಕ್ಕೆ ಸಾಧ್ಯ? ಇವೆರಡು ಪರಸ್ಪರ ವಿರೋಧವಾಗಿ ಕಂಡವು. ಇವು ಏಕಕಾಲದಲ್ಲೇ ಸತ್ಯವಾಗಿರಬಲ್ಲವೇ? ಬೆಳ್ಳಗಿರುವ ಹಾಲು ಕಪ್ಪಗೂ ಇರಲು ಸಾಧ್ಯವೇ ಎಂದು ವಿಚಾರ ಮಾಡತೊಡಗಿದ. ಮಹೇಂದ್ರನಾಥ: ದೇವರನ್ನು ನಿರಾಕಾರವೆಂದು ಭಾವಿಸುವುದು ನನಗೆ ಹಿಡಿಸುವುದು. ಶ್ರೀರಾಮಕೃಷ್ಣ: ಒಳ್ಳೆಯದು. ಯಾವುದಾದರೂ ಒಂದರ ಮೇಲೆ ವಿಶ್ವಾಸವಿದ್ದರೆ ಸಾಕು. ನೀನು ದೇವರ ನಿರಾಕಾರದಲ್ಲಿ ನಂಬು, ಅದು ಒಳ್ಳೆಯದೇ. ಆದರೆ ಎಂದಿಗೂ ಇದೊಂದೇ ಸತ್ಯ, ಉಳಿದವುಗಳೆಲ್ಲ ಸುಳ್ಳು ಎಂದು ಭಾವಿಸಬೇಡ. ನಿರಾಕಾರವಾದ ದೇವರು ಹೇಗೆ ಸತ್ಯವೋ ಸಾಕಾರವಾದ ದೇವರು ಅಷ್ಟೇ ಸತ್ಯ ಎಂಬುದನ್ನು ತಿಳಿದುಕೋ. ಆದರೆ ನಿನ್ನ ಇಷ್ಟವನ್ನು ನೀನು ಬಿಗಿಯಾಗಿ ಹಿಡಿದುಕೋ. ದೇವರ ನಿರಾಕಾರ ಸಾಕಾರ ಎರಡೂ ಸತ್ಯ ಎಂಬುದನ್ನು ಇವನಿಗೆ ಆಶ್ಚರ್ಯವನ್ನುಂಟು ಮಾಡಿತು. ಅವನು ಪುಸ್ತಕದಿಂದ ಇವುಗಳನ್ನು ಕಲಿತಿರಲಿಲ್ಲ. ಅವನ ಅಹಂಕಾರಕ್ಕೆ ಪುನಃ ಒಂದು ಪ್ರಹಾರ ಬಿತ್ತು. ಆದರೆ ಅದು ಇನ್ನೂ ನಾಶವಾಗದೇ ಇದ್ದುದರಿಂದ ಪುನಃ ಅವರ ಹತ್ತಿರ ವಾದ ಮಾಡಿದ. ಮಹೇಂದ್ರನಾಥ: ಒಬ್ಬ ದೇವರ ಸಾಕಾರದಲ್ಲಿ ನಂಬುತ್ತಾನೆ ಎಂದು ಇಟ್ಟುಕೊಳ್ಳೋಣ. ಆದರೆ ಅವನು ನಿಜವಾಗಿಯೂ ಮಣ್ಣಿನ ವಿಗ್ರಹವಲ್ಲ ತಾನೇ? ಶ್ರೀರಾಮಕೃಷ್ಣ: ಅದು ಮಣ್ಣಿನದೇಕೆ ಆಗಬೇಕು? ಅದು ಚಿನ್ಮಯ.
ಮಹೇಂದ್ರನಾಥನಿಗೆ ಚಿನ್ಮಯ ವಿಗ್ರಹ ಎಂಬುದು ಅರ್ಥವಾಗಲಿಲ್ಲ. ಯಾರು ಮಣ್ಣಿನ ವಿಗ್ರಹವನ್ನು ಪೂಜೆ ಮಾಡುತ್ತಿರುವರೋ ಅವರಿಗೆ ಈ ವಿಗ್ರಹವೇ ದೇವರಲ್ಲ. ಈ ವಿಗ್ರಹದ ಮೂಲಕ ದೇವರನ್ನು ನೋಡಬೇಕು ಎಂಬುದನ್ನು ಹೇಳಬೇಡವೇ? ಬರೀ ಮಣ್ಣನ್ನು ಪೂಜೆ ಮಾಡಬಾರದು. ಶ್ರೀರಾಮಕೃಷ್ಣ, ಈ ಕಲ್ಕತ್ತೆಯ ಜನರಿಗೆ ಹಿಡಿದ ಒಂದು ಹುಚ್ಚು ಇದು. ಉಪನ್ಯಾಸ ಮಾಡೋದು, ಇನ್ನೊಬ್ಬರಿಗೆ ಬೆಳಕು ತರೋದು, ತಾವು ಹೇಗೆ ಜ್ಞಾನವನ್ನು ಪಡೆದುಕೊಳ್ಳಬೇಕು ಎಂಬುದನ್ನು ಕುರಿತು ಚಿಂತಿಸುವುದೇ ಇಲ್ಲ. ಇತರರಿಗೆ ಬೋಧಿಸುವುದಕ್ಕೆ ನೀನು ಯಾರು? ಯಾರು ಜಗದೀಶ್ವರನೋ ಅವನು ಎಲ್ಲರಿಗೂ ಬೋಧಿಸುವನು. ಅವನೇ ನಮಗೆ ಬೋಧಿಸುವನು. ಯಾರು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರುವನೋ, ಯಾರು ಸೂರ್ಯ ಚಂದ್ರರನ್ನು ಸೃಷ್ಟಿಸಿರುವನೋ, ಮನುಷ್ಯ ಪ್ರಾಣಿ ಮತ್ತು ಇತರ ವಸ್ತುಗಳನ್ನು ಸೃಷ್ಟಿಸಿರುವನೋ, ಅವರನ್ನು ರಕ್ಷಿಸುತ್ತಿರುವನೋ, ಮಕ್ಕಳಿಗೆ ಅವರನ್ನು ಮುಂದೆ ತರಲು ತಂದೆ ತಾಯಿಗಳಲ್ಲಿ ಪ್ರೇಮವನ್ನು ಇಟ್ಟಿರುವನೋ, ಇಷ್ಟನ್ನು ಮಾಡಿದ ದೇವರು ತನ್ನನ್ನು ಪೂಜೆ ಮಾಡುವುದು ಹೇಗೆ ಎಂಬುದನ್ನು ಅವರಿಗೆ ಏನಾದರೂ ಬೋಧನೆ ಬೇಕಾದರೆ ಅವನೇ ಕಲ್ಪಿಸುತ್ತಾನೆ. ಅವನೇ ನಮ್ಮ ಅಂತರ್ಯಾಮಿ. ಒಂದು ವೇಳೆ ಮಣ್ಣಿನ ವಿಗ್ರಹ ಪೂಜೆ ಮಾಡುವುದು ತಪ್ಪಾದರೂ ದೇವರಿಗೆ ಗೊತ್ತಾಗುವುದಿಲ್ಲವೇ? ಇವರು ಇದರ ಮೂಲಕ ನನ್ನನ್ನೇ ಪೂಜಿಸುತ್ತಿರುವರು ಎಂದು. ಅಂತಹ ಪೂಜೆಯನ್ನು ಅವನು ಮೆಚ್ಚುತ್ತಾನೆ. ಇದಕ್ಕೆ ಏತಕ್ಕೆ ನಿಮ್ಮ ತಲೆಯನ್ನು ಕೆಡಿಸಿಕೊಳ್ಳುತ್ತೀರಿ? ನೀವೇ ಮುಂಚೆ ಜ್ಞಾನ ಮತ್ತು ಭಕ್ತಿ ಪಡೆಯಲು ಯತ್ನಿಸಿ. ಈ ಸಲವಂತೂ ಮಹೇಂದ್ರನ ಅಹಂಕಾರ ಪುಡಿಪುಡಿಯಾಯಿತು. ಆಗ ಅವನು ತನಗೆ ತಾನೇ ಹೀಗೆ ಹೇಳಿಕೊಳ್ಳುತ್ತಾನೆ, ಹೌದು, ಅವರು ಹೇಳಿದ್ದು ನಿಜವೇ. ನಾನು ನಿಜವಾಗಿ ದೇವರನ್ನು ಪ್ರೀತಿಸುತ್ತೇನೆಯೇ? ನನಗೆ ಮಲಗಿಕೊಳ್ಳುವುದಕ್ಕೆ ಹಾಸಿಗೆ ಸಾಲದು. ನನ್ನ ಸ್ನೇಹಿತನಿಗೂ ಬಂದು ಮಲಗು ಇಲ್ಲಿ ಎಂದು ಕರೆಯುತ್ತಿದ್ದೇನೆ. ನನಗೆ ದೇವರ ವಿಷಯವಾಗಿ ಸುತರಾಮ್ ಏನೂ ಗೊತ್ತಿಲ್ಲ. ಆದರೂ ಇತರರಿಗೆ ಬೋಧಿಸುವುದಕ್ಕೆ ಹೊರಟಿರುವೆ. ಎಂತಹ ನಾಚಿಕೆಗೇಡು ಇದು! ನಾನು ಎಂತಹ ಮೂರ್ಖ! ಇದೇನು ಲೆಕ್ಕ? ಚರಿತ್ರೆ ಸಾಹಿತ್ಯವಲ್ಲ ಇನ್ನೊಬ್ಬನಿಗೆ ಹೇಳಿಕೊಡುವುದಕ್ಕೆ. ಇದು ಭಗವಂತನಿಗೆ ಸಂಬಂಧಪಟ್ಟ ಗಾಢತಮವಾದ ರಹಸ್ಯ. ಇವರು ಹೇಳಿದ್ದೇ ಸರಿ ಎಂದು ಕಾಣುವುದು. ಇದೇ ಮಹೇಂದ್ರನಾಥನ ಕೊನೆಯ ವಾದ. ಅನಂತರ ಅವರ ಹತ್ತಿರ ವಾದ ಮಾಡುವುದಕ್ಕೆ ಹೋಗುತ್ತಿರಲಿಲ್ಲ. ಅವರಾಡುವ ಮಾತನ್ನು ಕೇಳುತ್ತಾ ಕುಳಿತ. ಅನಂತರ ಲೋಕದ ಜನರಿಗೆಲ್ಲ ಅವನು ಬಡಿಸಿದ್ದು ಅದನ್ನೇ. ಶ್ರೀರಾಮಕೃಷ್ಣ, ನೀನು ಮಣ್ಣಿನ ವಿಗ್ರಹ ಪೂಜೆ ಮಾಡುವ ಪ್ರಸ್ತಾಪವನ್ನು ಎತ್ತಿದ್ದೆ. ಒಂದು ವೇಳೆ ವಿಗ್ರಹ ಬರೀ ಮಣ್ಣಿನದೇ ಆದರೂ ಅದರ ಅವಶ್ಯಕತೆಯೂ ಇದೆ. ದೇವರೇ ಹಲವು ಪೂಜಾ ವಿಧಾನಗಳನ್ನು ಜಾರಿಗೆ ತಂದಿದ್ದಾನೆ. ಯಾರು ಜಗದೀಶ್ವರನೋ ಅವನು ಪ್ರತಿಯೊಬ್ಬರಿಗೂ ಅವರವರ ಬೆಳವಣಿಗೆಗೆ ತಕ್ಕಂತಹ ಪೂಜೆಯನ್ನು ಮಾಡಿದ್ದಾನೆ. ತಾಯಿ ತನ್ನ ಮಕ್ಕಳಿಗೆ ಅವರವರ ಜೀರ್ಣ ಶಕ್ತಿಗೆ ತಕ್ಕಂತೆ ಅಡುಗೆ ಮಾಡುತ್ತಾಳೆ. ಅವಳಿಗೆ 5 ಮಂದಿ ಮಕ್ಕಳಿವೆ ಎಂದು ಇಟ್ಟುಕೊಳ್ಳಿ. ಮೀನಿನಿಂದ ಅಡುಗೆ ಮಾಡಬೇಕಾದರೆ ಅದರಿಂದ ಬೇರೆ ಬೇರೆ ವಸ್ತುಗಳನ್ನು ತಯಾರು ಮಾಡುತ್ತಾಳೆ. ಪಲಾವು, ಬೇಯಿಸಿದ ಮೀನು, ಕರಿದ ಮೀನು, ಹೀಗೆ ತನ್ನ ಮಕ್ಕಳ ಜೀರ್ಣ ಶಕ್ತಿಗೆ ತಕ್ಕಂತೆ ಅದನ್ನು ಕೊಡುತ್ತಾಳೆ. ಏನು ಗೊತ್ತಾಯಿತೆ ನಿನಗೆ? ಮಹೇಂದ್ರನಾಥ, ಹೌದು, ಗೊತ್ತಾಯಿತು ಮಹಾಶಯರೇ. ನಮ್ಮ ಮನಸ್ಸನ್ನು ದೇವರ ಮೇಲೆ ಹೇಗೆ ನಿಲ್ಲಿಸುವುದು? ಶ್ರೀರಾಮಕೃಷ್ಣ, ಅವನ ನಾಮವನ್ನು ಜಪ ಮಾಡಿ, ಅವನ ಗುಣವನ್ನು ಗಾನ ಮಾಡಿ, ಸಾಧು ಸಂಘವನ್ನು ಮಾಡಿ, ಮಧ್ಯೆ ಮಧ್ಯೆ ಭಗವದ್ಭಕ್ತರು ಮತ್ತು ಸಾಧುಗಳನ್ನು ನೋಡುವುದಕ್ಕೆ ಹೋಗಿ. ಮನಸ್ಸು ಹಗಲು ರಾತ್ರಿ ಸಂಸಾರದಲ್ಲಿ ಮುಳುಗಿದ್ದರೆ ಭಗವಂತನನ್ನು ಚಿಂತಿಸಲಾರದು. ಮಧ್ಯೆ ಮಧ್ಯೆ ನಿರ್ಜನ ಪ್ರದೇಶಕ್ಕೆ ಹೋಗಿ ಭಗವಂತನನ್ನು ಧ್ಯಾನಿಸಿ. ದೇವರ ಮೇಲೆ ಮನಸ್ಸನ್ನು ನಿಲ್ಲಿಸುವುದು ಬಹಳ ಕಷ್ಟ. ಪ್ರಾರಂಭದಲ್ಲಿ ಮೊದಲು ನಿರ್ಜನ ಪ್ರದೇಶದಲ್ಲಿ ಧ್ಯಾನವನ್ನು ಅಭ್ಯಾಸ ಮಾಡಬೇಕು. ಮರ ಇನ್ನೂ ಸಸಿಯಾಗಿರುವಾಗ ಅದಕ್ಕೆ ಒಂದು ಬೇಲಿಯನ್ನು ಹಾಕಿ ರಕ್ಷಿಸಬೇಕು. ಇಲ್ಲದೇ ಇದ್ದರೆ ದನಗಳು ಅದನ್ನು ತಿಂದು ಹಾಕುವವು. ಧ್ಯಾನ ಮಾಡಬೇಕಾದರೆ ನೀನು ಅಂತರ್ಮುಖನಾಗಬೇಕು, ಅಥವಾ ಒಂದು ಕೋಣೆಗೆ ಹೋಗಬೇಕು, ಇಲ್ಲವೇ ಕಾಡಿಗೆ ಹೋಗಬೇಕು. ಸತತ ನಿತ್ಯ ಅನಿತ್ಯ ವಸ್ತುಗಳನ್ನು ವಿಮರ್ಶಿಸುತ್ತಿರಬೇಕು. ದೇವರೊಬ್ಬನೇ ಸತ್ಯ, ಅವನೇ ಸದಾಕಾಲದಲ್ಲಿಯೂ ಇರುವವನು. ಉಳಿದವುಗಳೆಲ್ಲ ಅನಿತ್ಯ, ಕ್ಷಣಿಕ ಎಂದು ಭಾವಿಸಬೇಕು. ಹೀಗೆ ವಿಚಾರ ಮಾಡಿ ಮನಸ್ಸಿನಿಂದ ಮಿಥ್ಯಾ ವಸ್ತುಗಳನ್ನು ಹೊರದೂಡಬೇಕು. ಮಹೇಂದ್ರನಾಥ, ನಾವು ಸಂಸಾರದಲ್ಲಿ ಹೇಗಿರಬೇಕು? ಶ್ರೀರಾಮಕೃಷ್ಣ, ನಿನ್ನ ಕೆಲಸವನ್ನೆಲ್ಲ ಮಾಡು, ಆದರೆ ಮನಸ್ಸನ್ನು ದೇವರ ಮೇಲೆ ಇಡು. ಹೆಂಡತಿ, ಮಕ್ಕಳು, ತಂದೆ, ತಾಯಿ ಎಲ್ಲರೊಡನೆ ಇರು ಮತ್ತು ಅವರನ್ನು ನೋಡಿಕೋ. ಅವರು ನಿನಗೆ ತುಂಬಾ ಪ್ರೀತಿ ಪಾತ್ರರಾದವರಂತೆ ನೋಡಿಕೋ. ಆದರೆ ನಿನ್ನ ಮನಸ್ಸಿನ ಒಳಗೆ ಅವರು ನಿನಗೆ ಸೇರಿದವರಲ್ಲ ಎಂದು ತಿಳಿದುಕೋ. ಪರಿಚಾರಕ ಹೆಂಗಸು ಶ್ರೀಮಂತರ ಮನೆಯಲ್ಲಿ ಅವರ ಕೆಲಸವನ್ನೆಲ್ಲ ಮಾಡುವಳು, ಆದರೆ
ಅವಳ ಮನಸ್ಸೆಲ್ಲ ಹಳ್ಳಿಯಲ್ಲಿರುವ ಅವಳ ಮನೆಯ ಮೇಲೆ. ಅವಳು ತನ್ನ ಯಜಮಾನನ ಮಕ್ಕಳನ್ನು ತನ್ನ ಮಕ್ಕಳಂತೆಯೇ ನೋಡಿಕೊಳ್ಳುವಳು. ನನ್ನ ರಾಮ, ನನ್ನ ಹರಿ ಎಂತಲೇ ಹೇಳುವಳು. ಆದರೆ ಅವಳು ಒಳಗೆ ತಿಳಿದುಕೊಂಡಿರುವಳು, ಇವರು ನನಗೆ ಸೇರಿದವರಲ್ಲ ಎಂದು. ಆಮೆ ನೀರಿನಲ್ಲಿ ಸಂಚರಿಸುವುದು, ಆದರೆ ಅದರ ಮನಸ್ಸು ಎಲ್ಲಿದೆ ನಿನಗೆ ಗೊತ್ತೇ? ಅಲ್ಲಿ ತೀರದಲ್ಲಿ, ತನ್ನ ಮೊಟ್ಟೆಗಳು ಇರುವ ಕಡೆ. ನಿನ್ನ ಕೆಲಸವನ್ನೆಲ್ಲ ಮಾಡು, ಆದರೆ ಮೇಲೆ ಮನಸ್ಸು ಇಡು. ದೇವರ ಮೇಲೆ ಪ್ರೀತಿ ಇಲ್ಲದೆ ನೀನು ಪ್ರಪಂಚವನ್ನು ಪ್ರವೇಶಿಸಿದರೆ ನೀನು ಸಂಸಾರದ ಗೋಜಿಗೆ ಸಿಕ್ಕಿಕೊಳ್ಳುವೆ. ಅದರಲ್ಲಿ ಬರುವ ಅಪಾಯ, ದುಃಖ, ಸಂಕಟಗಳಿಗೆ ಸಿಕ್ಕಿಕೊಳ್ಳುವೆ. ಸಾಂಸಾರಿಕ ವಸ್ತುಗಳನ್ನು ಹೆಚ್ಚು ಚಿಂತಿಸಿದಷ್ಟು ಅದಕ್ಕೆ ನೀನು ಹೆಚ್ಚು ಆಸಕ್ತನಾಗುತ್ತಾ ಬರುವೆ. ಮೊದಲು ಕೈಗೆ ಎಣ್ಣೆ ಸವರಿಕೊಂಡು ಅನಂತರ ಹಲಸಿನ ಹಣ್ಣನ್ನು ಸುಲಿ. ಇಲ್ಲದೆ ಇದ್ದರೆ ಅದರ ಅಂಟು ಕೈಗೆ ತಾಕುವುದು. ಮೊದಲು ಭಗವತ್ ಪ್ರೇಮವೆಂಬ ಎಣ್ಣೆಯನ್ನು ಕೈಗೆ ಸವರಿಕೊಂಡು ಅನಂತರ ನಿಮ್ಮ ಕೆಲಸಗಳನ್ನು ಮಾಡಿ. ಈ ಪರಮ ಪ್ರೀತಿಯನ್ನು ಪಡೆಯಬೇಕಾದರೆ ಮೊದಲು ಒಬ್ಬ ನಿರ್ಜನ ಪ್ರದೇಶಗಳಿಗೆ ಹೋಗಬೇಕು. ಹಾಲಿನಿಂದ ಬೆಣ್ಣೆಯನ್ನು ತೆಗೆಯಬೇಕಾದರೆ ಅದನ್ನು ಮೊದಲು ಮೊಸರು ಮಾಡಬೇಕು. ಅದು ಹೆಚ್ಚು ಕುಲುಕಾಡಿದರೆ ಹೆಪ್ಪಾಗುವುದಿಲ್ಲ. ಅದು ಮೊಸರಾದ ಮೇಲೆ ನೀನು ಎಲ್ಲ ಕೆಲಸವನ್ನು ಬಿಟ್ಟು ಒಂದು ಕಡೆ ಕುಳಿತುಕೊಂಡು ಕಡೆಯಬೇಕು. ಆಗಲೇ ನಿನಗೆ ಬೆಣ್ಣೆ ಸಿಕ್ಕಬೇಕಾದರೆ ನಿರ್ಜನ ಪ್ರದೇಶದಲ್ಲಿ ಒಬ್ಬ ಧ್ಯಾನ ಮಾಡಿದರೆ ಅವನಿಗೆ ವಿವೇಕ, ವೈರಾಗ್ಯ, ಭಕ್ತಿ ಬರುವುದು. ಆದರೆ ಸಂಸಾರದಲ್ಲಿದ್ದರೆ ಅದರ ಕಡೆಗೆ ವಾಲುವುದು. ಅಧ್ಯಾಯ 41 ಮುಂದುವರಿಯುವುದು.